ಪಾಲ್ಗೊಂಡಂತಹ ಎಲ್ಲ ಶರಣ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿವರು ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವವರನಿಗೆ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವವರನಿಗೆ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವವರನಿಗೆ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವವರನಿಗೆ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಶಿವಿಗಳಾಗುವವರನಿಗೆ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ, ಸ್ವತಂತ್ರ ಜರ ಸಿದ್ದೇಶ್ವರ ನಿನ್ನ ಹೆಸರುಳ್ಳವರೆಲ್ಲ ನೀನಾಗುವರನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋಗುವಂತ ತತ್ವಜ್ಞಾನಿಗಳು. ಅದೇ ಪರಂಪರೆಯಲ್ಲಿ ಅದೇ ಅವಸ್ಥೆಯಲ್ಲಿ ನಡೆದು ಬಂದಂತ ಕ್ಷೇತ್ರ ನಿಮ್ಮ ಹುಡುಗೋಳ ಕ್ಷೇತ್ರ. ಗುರಪ್ಪಯ್ಯಾಚಾರ್ಯರು ನಮ್ಮ ಬಸವರಾಜ ಶಾಸ್ತ್ರಿಗಳು ಹೇಳಿದಂತೆ ಅವರು ಪಂಚಾಳ ಕುಲದವರು. ಅವರು ಪಂಚಾಳ ಕುಲದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ವೈದಿಕ ಪರಂಪರೆಯಲ್ಲಿ ದೀಕ್ಷಾ ಸಂಸ್ಕಾರ ಪಡೆದುಕೊಂಡದ್ದಾದರೆ ಅವರು ನಡೆದ ದಾರಿಗೆ ಬೆಲೆ ಬರ್ತುತ್ತೋ ಏನೋ ಗೊತ್ತಿಲ್ಲ. ಎಲ್ಲಾ ಧರ್ಮ ಒಂದೇ ಅನ್ನತಕ್ಕಂಥ ಉದಾತ್ತ ತತ್ವಕ್ಕೆ ಹೋಗಬೇಕಾದ್ರೆ ನಾನು ಇನ್ನೊಬ್ಬರಕ್ಕಿಂತ ವಿಭಿನ್ನ ಆಗಬೇಕು ನನ್ನ ಬದುಕು ಅನ್ನುವಂಥ ತತ್ವಕ್ಕನುಗುಣವಾಗಿ ಎಲ್ಲಿ ತತ್ವ ಅದ ಅಲ್ಲಿ ಬುದ್ಧಿ ಅದನ್ನತಕ್ಕಂಥ ಮಹದಾಶೆನಿಟ್ಟುಕೊಂಡು ವಸ್ತಾದಪ್ಪನವರಲ್ಲಿ ಅವರು ಅನುಗ್ರಹಿತರಾದರು. ಅವರು ಹೋಗಿ ಸುಮಾರು 65 ವರ್ಷಗಳಾದವು. ಪುಣ್ಯತಿಥಿ ಅಂತ ತಿಳ್ಕೊಂಡು ಎಂಥವ್ರದ್ದು ಮಾಡ್ತಾರಂತಂದ್ರ, ಈಗ ನೀವೆಲ್ಲ ಮನೆಯಾಗ ದಿನ ಅಂತ ಮಾಡ್ತೀವಿ, ವರ್ಷಕ್ಕೆ ನಮ್ಮ ಅಪ್ಪ ಸಪ್ಸದ ದಿನ ಅಂತ ತಿಳ್ಕೊಂಡು ನೀವೆಲ್ಲರೂ ಮಾಡುವಂಥವ್ರು ಆಗ್ತೀವಿ. ಅಪ್ಪ ಆಯಿ ನಿಮ್ಮ ಹಿರೀಕರು ಎಷ್ಟು ವರ್ಷ ಮಾಡ್ತೀರಿ ನೀವು ಅಂತ ಕೇಳಿದ್ರೆ ನಿಮಗೆ ಬೆರಳೆಣಿಕೆ ಎಷ್ಟು ವರ್ಷ ನೀವು ಮಾಡುವಂಥವ್ರು ಆಗ್ತೀವಿ. ನಂತರ ಅವ್ರು ಅಲ್ಲೇ ಇರ್ತಾರ, ನೀವು ಅವ್ರನ್ನ ಮರೆತು ಹೋಗುವಂಥವ್ರು ಆಗ್ತೀರಿ. ಇದು ಮನೆ ಇರ್ತದ, ನಿಮ್ಮ ಆಸ್ತಿ ಇರ್ತದ, ನಿಮಗಾಗಿ ಬೇಕಾದದ್ದು ಬಿಟ್ಟು ಹೋಗಿರ್ತಾನ. ಅವನ್ ಅಷ್ಟು ಉಣ್ತೀವಪ್ಪ, ವರ್ಷಕ್ಕೆ ಒಂದ್ ದಿವಸ ಅವನ ಹೆಸರಲ್ಲೇ ನಾವು ಏನಾದ್ರೂ ಆರಾಧನೆ ಮಾಡಿ ಅನ್ನ ಪ್ರಸಾದ ವಿತರಣೆ ಮಾಡಿದ್ರ ಅವನ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ತದ, ನಮಗೂ ಕೂಡ ಮಂದ್ಯಾಗ ಏನಪ್ಪಾ ದೊಡ್ಡವನ ಹೆಸರಲ್ಲೇ ಸ್ವಲ್ಪ ಅನ್ನ ವಿತರಣೆ ಮಾಡ್ಲಕತ್ತಾರ ಅಂತ ತಿಳ್ಕೊಂಡು ಜನ ಅಂದುಕೊಂತಾರ. ಅದಕ್ಕೆ ಮಾಡ್ಕೊಂಡು ಹೋಗ್ಬೇಕನ್ನುವಂತ ಒಂದು ಉದಾತ್ತ ವಿಚಾರ ಇಟ್ಟುಕೊಂಡು ನೀವೆಲ್ಲರೂ ಕೂಡ ಮಾಡುವಂತವ್ರಾಗ್ತದೆ. ಆದ್ರ ವಸ್ತಾದಪ್ಪನವರು ಮತ್ತು ಗುರಪ್ಪಯ್ಯಾಚಾರ್ಯ ಅವರು ಕೇವಲ ಇವ್ರಿಗೆ ಸಂಬಂಧ ಅವ್ರಿಗೆ ಸಂಬಂಧ ಅಂತ ತಿಳ್ಕೊಂಡಂದ್ರ ನಿಮ್ಮಂಗ ಅವರು ಒಂದು 4-6 ವರ್ಷ ಅವ್ರ ಪುಣ್ಯತಿಥಿ ಮತ್ತೊಂದು ಮಾಡಿ ಬಿಟ್ಟು ಹೋಗ್ತಿದ್ರು. ಅವರು ಕೇವಲ ನಾವು ಹುಟ್ಟಿದಂಥ ಸಂಪ್ರದಾಯದ ಮನೆ ನಂಬದಲ್ಲ, ನಾವು ವಾಸಿಸುವಂತ ಕುಲ ನಂಬದಲ್ಲ, ನಮಗಾಗಿ ಯಾರು ನಮ್ಮವ್ರಂತಿರ್ತಾರ ಆ ನಮ್ಮವ್ರಂತ ತಿಳ್ಕೊಂಡು ಬಂದಂತ ಎಲ್ಲಾ ಜಾತಿ ಜನಾಂಗದ ಜನವೇ ನನ್ನ ಜನ ಅಂತ ತಿಳ್ಕೊಂಡು ಅವ್ರೇನು ಹೊರಗೆ ಬಂದು ಇಷ್ಟು ಜನರಲ್ಲಿ ತಮ್ಮ ಬದುಕನ್ನು ಹಂಚಿಕೊಂಡ್ರು. ಅದಕ್ಕೆ 65 ವರ್ಷ ಆದ್ರೂ ಕೂಡ ಅವರ ಪುಣ್ಯತಿಥಿಯನ್ನು ನಾವು ನೀವೆಲ್ಲರೂ ಕೂಡ ಬಹಳ ಹುರುಪಿನಿಂದ ಮಾಡತಕ್ಕಂಥವ್ರು ಆಗ್ತೀವಿ. ಇದು ಪುಣ್ಯತಿಥಿ ಅಂತ ತಿಳ್ಕೊಂಡಂದಾಗ ಸಾಮಾನ್ಯವಾಗಿ ಹೋದಂಥವ್ರ ದಿನಾಚರಣೆ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅನ್ನುವಂಥವ್ರು ಆಗ್ತೀವಿ. ಹೋದಂಥವ್ರದು ಅಂತ ತಿಳ್ಕೊಂಡು ನಾವು ಅಂದಾಗ ಅವ್ರು ಏನು ನಾವು ನೆನಪಿಟ್ಟು ಹೋದ್ರು,
ಶರೀರ ಹೋದ ನಂತರ ಅದರ ಸ್ವಾಸ್ಥ್ಯ ಮತ್ತು ಅನುಕರಣೀಯವಾಗಿ ಬಂದಂಥ ಅನುಭವ ಇರುವಂಥದ್ದು ಬಹಳ ಕಡಿಮೆ. ಅದನ್ನು ಏನು ಹೇಳ್ತಾರಂತ ಕೇಳಿದಾಗ ಅಜರಾಮರರು ಅಂತ ತಿಳ್ಕೊಂಡು ಅವರಿಗೆ ನಾವು ಸಂಬೋಧನೆ ಮಾಡುವಂಥವ್ರು ಆಗ್ತೀವಿ. ಅಜರಾಮರ ಅಂತ ತಿಳ್ಕೊಂಡು ಏನಂದ್ರೆ ಅಜರ ಅಮರ. ಅಜರ ಅಂದ್ರೆ ಮುಪ್ಪಿರ್ಲಾರ್ದಂಥದ್ದು, ಅಮರ ಅಂದ್ರೆ ಸಾವಿರ್ಲಾರ್ದಂಥದ್ದು. ಗುರಪ್ಪಯ್ಯಾಚಾರಿ ಮತ್ತು ಹೊಸ್ತಾದಪ್ಪನವ್ರು ಹೋಗ್ಯಾರ ಅಂತ ತಿಳ್ಕೊಂಡಂದ್ರು ಹೋಗಂಥದಕ್ಕೆ ಕಳಿಸ್ಯಾರ. ಅವರು ಉಳಿಯಂಥದ್ದಕ್ಕೆ ಬೆಳೆಸಿ ನಿಮ್ಮೆಲ್ಲರ ಮಧ್ಯದಲ್ಲಿ ನಮ್ಮೆಲ್ಲರಲ್ಲಿ ಓಡಾಡ್ಕೊಂಡಿರುವಂಥವ್ರು ಆಗ್ತಾರೆ. ಅದಕ್ಕೆ ವಿಶ್ವಾರಾಧ್ಯರು ಒಂದು ಉದಾಹರಣೆ ತಗೊಂಡಾಗ ಅವರಿಗೆ ಒಂದ್ ದಿವಸ ಹಿಂಗೆ ಅಂದ್ರೆ ಬುಧವಾರ ದಿವಸ ಮಂಗಳವಾರ ದಿವಸ ಅವ್ರ ಸದ್ಭಕ್ತರು ಹೋಗಿ ನೋಡಿದ್ರಂತ ತೊಡಿಗೆ ಗಡ್ಡಿ ಆಗಿತ್ತು. ಅವ್ರಿಗೆ ಗಡ್ಡಿ ಆದಾಗ ನೊಣ ಮತ್ತೊಂದು ಕುಂತಾಗ ತಾನೇ ಹಳ್ಳಾಡ್ತಿತ್ತಂಥದ್ದು. ಅವೆಲ್ಲ ಹೋಗ್ತಿದ್ದು ಕ್ರಿಮಿ ಕೀಟ ಓಡಾಡಿ. ಅಲ್ಲಿದ್ದಂತ ಶಿಷ್ಯರೇ, ಯಪ್ಪ ನಿನಗೆ ಬಹಳ ತ್ರಾಸ ಆಗ್ತದ, ಇದು ಗಡ್ಡಿ ಅದ, ಇದಕ್ಕೆ ಔಷಧೋಪಚಾರ ಮಾಡಮನ್ ಅಂತ ತಿಳ್ಕೊಂಡಂದ್ರೆ ವಿಶ್ವರಾತ್ರಿ ಹಿಂಗ್ ನೋಡಿದ್ರಂತ. ಅವ್ರು ಹೇಳಿದಗಳೇ ನೋಡಿದ್ರಂತ. ನೋಡಿ ಅಂದ್ರಂತಲೇ ಇದೇನ ಗಳಿಸಿಟ್ಟದ ಗಂಟಲ್ಲಿ ಏನೂ ಇಲ್ಲ, ನಾ ಮನೆ ತಿರುಗಾಡ್ಕೊಂತ ಹೊಟ್ಟಿದ್ದೆ, ಬೊಂಬಚಟ್ಟಳ್ಳಿ ಸದಾಶಿವ ಮೆಲ್ಕಡಿ ಓಡಾಡ್ಕೊಂತ ಹೊಟ್ಟಿದ್ದೆ. ಅಲ್ಲಿ ಮಾರಮ್ಮ ಹೊಂಟಿದ್ಲು. ಎಲ್ಲಿಗೆ ಹೊಂಟಿ ಅಂತ ಕೇಳಿದೆ. ಈ ನಾಡಿನ್ಯಾಗ ಹೊಂಟಿನಿ ಅಂತ ಹೇಳಿದ್ರು. ನನ್ನ ಹೆಸರು ನನ್ನ ನಾಮಸ್ಮರಣೆ ಎಲ್ಲೆಲ್ಲಿ ಆಗ್ತಿರ್ತದ, ಅಲ್ಲಿ ನೀ ಬರಂಗಿಲ್ಲ, ಏನು ಬರಕ್ಕೆ ಬಂದಿದ್ದೆ ವಾಪಸ್ ಹೋಗಂತ ತಿಳ್ಕೊಂಡಂದ್ರೆ ನಾ ಹೊರಗೆ ಬಂದೀನಿ, ನನಗೊಂದು 3 ದಿನ ಜಾಗ ಕೊಡು ಅಂತ ತಿಳ್ಕೊಂಡಂದ್ರು. ಅಲ್ಲಿ ಕೊಡೋದು ಬೇಡ ಅಂತ ತಿಳ್ಕೊಂಡು ನನ್ನ ತೊಡ್ಯಾಗ ಕೊಟ್ಟಿಂದೆ, ಶನಿವಾರ ದಿನ ಆಕೆ ಹೋಗ್ತಾಳ ಅಂತ ಹೇಳಿದ್ರು ಒಂದು ವಿಶ್ವಾರಾಧ್ಯ. ಮತ್ತೆ 3 ದಿನ ಆದ ನಂತರ ಶನಿವಾರ ದಿನ ಗಡ್ಡಿ ಇದ್ದ ಜಾಗಕ್ಕೆ ಮತ್ತೆ ಏನೂ ಇದ್ದಿದ್ದಿಲ್ಲ, ರಕ್ತ ಇಲ್ಲ, ಕೀವಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಅಂದ್ರೆ ಇದು ಕಾರಣ ಏನಂತ ತಿಳ್ಕೊಂಡು ಕೇಳಿದಾಗ ನಾ ಪೂರ್ವದಲ್ಲಿ ಹೇಳಿದೆ ಅಜರಾಮರ ಅಂದರೆ ಸತ್ತು ಹೋಗಂತ ಶರೀರಕ್ಕೆ ಅವರು ಬೆಲೆ ಕೊಟ್ಟಿರಂಗಿಲ್ಲ. ಶರೀರ ನನ್ನದಂತ ತಿಳ್ಕೊಂಡು ಅವರು ಅನುಭವದಿಂದ ಹೋದಂಥವ್ರಲ್ಲ. ಅವ್ರು ಹೆಂಗಿದ್ರು ಅಂತ ತಿಳ್ಕೊಂಡೆ ಕೇಳಿದ್ರ ಅವ್ರು ಎಲ್ಲಿತನ ಜೀವಂತ ಅದಾರ. ಇವತ್ತು ಮನೆಗೆ ಏನಾದ್ರೂ ಆಸ್ತಿ ಮಾಡ್ಯಾರ ಅಂತ ತಿಳ್ಕೊಂಡಂದ್ರೆ ನೀವೆಲ್ಲ ಅಂತಾರೆ ಬಹಳ ಆಸ್ತಿ ಮಾಡ್ಯಾರಪ್ಪ, ಆರಾಮ್ ಮಕ್ಕಳು ಆರಾಮ್ ಅದಾರ ಅಂತ ತಿಳ್ಕೊಂಡು ನೀವೆಲ್ಲ ಅನ್ನುವಂಥವ್ರು ಆಗ್ತೀವಿ. ಅವ್ರು ಎಂತ ಆಸ್ತಿ ಮಾಡಿದ್ರ ಅಂತ ಕೇಳಿದ್ರೆ ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ಕಾಂಚನ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನರತ್ನ. ಆ ರತ್ನವನ್ನು ನೀನು ಧರಿಸಿದೆಯಾದಡೆ ನಿನ್ನಂತೆ ಸಿರಿವಂತರು ಯಾರೂ ಇಲ್ಲ. ಇವತ್ತು ಅವ್ರು ಹೊಲ ಮಾಡ್ಯಾರೋ, ಮನಿ ಮಾಡ್ಯಾರೋ, ಮತ್ತೊಂದು ಮಾಡ್ಯಾರೋ, ಮಗದೊಂದು ಮಾಡ್ಯಾರೋ ಗೊತ್ತಿಲ್ಲ. ಗೊತ್ತಿದ್ರೆ ಯಾರು ನಾವು ಬರ್ತಿದ್ದಿಲ್ಲ. ಯಾಕಂದ್ರೆ ಅವ್ರ ರಾಷ್ಟ್ರ ಹೊಲ ಇತ್ತಂದ್ರೆ ಬಗಲಾನೂರು ಗೌಡಗೆ ಅದಕ್ಕಿಂತ ಹೆಚ್ಚಿರ್ತದೆ. ಇವು ಶಾಶ್ವತವಾದಂಥ ಸಂಪತ್ತನ್ನು ಅಲ್ಲ. ಇವು ಯಾವತ್ತೂ ಸ್ಥಿರ ಸಂಪತ್ತುಗಳು. ಅವಕ್ಕೆ ನಾವು ಅಸ್ಥಿರ ಅಂತ ತಿಳ್ಕೊಂಡಂತೀವಿ, ಅವು ನಮಗೆ ಅಸ್ಥಿರ ಅಂತ ತಿಳ್ಕೊಂಡು ಅವು ಅಂತಿರ್ತಾವೆ. ಹೊಲ ಮನಿ ಇದು ಅಸ್ಥಿರ ಆದಂತ ನಾವು ಅಂತೀವಿ, ಹೊಲ ಅಂತೀವಿ ಇದು ಸುಮ್ಮನೆ ಬಂದದ ಆಸಾಮಿ ಅಂತ ನಮಗೆ ಅಂತಿರ್ತಂತ ಹೊಲ. ಈ ಹೊಲ ನಂಬುದು 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 ಅಂತ ತಿಳ್ಕೊಂಡು ನಾವು ಅಂತಿರ್ತೀರಿ ನೀವೆಲ್ಲ, ಹೌದಾ? ಹೊಲ ನಂಬುದು ಅಂತ ತಿಳ್ಕೊಂಡು ನೀವೆಲ್ಲ ಅಂತಿರ್ತೀರಿ. ಹೊಲ್ದಾಗ ಯಾವಾಗ ಹೋಗ್ತೀರಿ? ಮುಂಜಾನೆ ಎದ್ದು ಹೋಗ್ತೀರಿ, ಸ್ವಲ್ಪ ಟೈಮ್ ತೊಗೊಂಡು ಹೋಗ್ತೀರಿ, ಮತ್ತೊಂದು ಹೋಗ್ತೀರಿ, ಮಗದೊಂದು ಹೋಗ್ತೀರಿ. ನೀವು ಹೋಗೋದಕ್ಕಿಂತ ಮೊದಲು ಅಲ್ಲಿ ನರಿ ಅಂಥವು ಇಂಥವು ಪ್ರಾಣಿ ಪಕ್ಷಿ ಕಾಡಂದಿ ಶೇಂಗಾ ತಿನ್ನೋ ಅವು ತಿನ್ನೋ ಅಲ್ಲಿ ಇರ್ತಾವಂತ ಅವು ಅಂತ ಇದು ಯಾಕೆ ಬಂತ ಸುಮ್ಮನೆ ಮುಂಜಾನೆ ಎದ್ದು ಅಂತ ಅವು ಅಂತ ನಾವು ಆರಾಮ್ ಹೊಂದಾಗಿ ಇರ್ತೀವಿ. ನಾವು ಇದು ಬಂದು ನಮ್ಗೆ ಹಿಂಗೆ ತೊಗೊಂಡು ಅಡ್ಕಲ್ಲಿ ಹೊಡೆದಂಗೆ ಮಾಡ್ತಾವ, ಅದ್ರಲ್ಲಿ ಆಡಿದಂಗೆ ಮಾಡ್ತಾವ, ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಅಂತ ಅದು ಬಿಡು. ಈ ಹೊಲ ನಂಬುದು ಅಂತ ತಿಳ್ಕೊಂಡು ನಾವೆಲ್ಲ ಅಂತಿರ್ತೀವಿ, ಒಪ್ಕೋಮ್ ನಾವು. ಈಗ ಅಂತಿರ್ತೀವಿ ಹೊಲ್ದಾಗ ನಿಂತೀವಿ, ಇದು ಅವ್ರಿಗೆ ನಮಗೆ ಸ್ವಲ್ಪ ಕಿರಿಕಿರಿ ಐತ್ರಿ, ಬಗಲನೋ ನಾ ತಗೋಬೇಕಂದೆ, ಇದು ನಾ ತಗೋಬೇಕಂದೆ, ಒಂದು 10 ಲಕ್ಷ ಹೆಚ್ಚು ಮಾಡಿ ನಾನೇ ತಗೊಂಡಿ ನೋಡ್ರಿ, ಇಷ್ಟಕ್ಕೆ ಖರೀದಿ ಮಾಡಿದೆ ಅಂತ ತಿಳ್ಕೊಂಡು ನಾವು ಹೊಲ್ದಾಗ ನಿಂತು ಎದಿ ಮುಟ್ಕೊಂಡು ಹೇಳ್ತಿರ್ತೀರಿ. ಹೊಲ ಅಂತದ ಹುಚ್ಚ, ನನಗ ರೊಕ್ಕ ಕೊಟ್ಟು ತೊಗೊಂಡಿದ್ದೆ, ನಾ ಪುಕ್ಕಟ್ಟು ತೊಗೊಂಡು ನಿನ್ನ ಒಳಗಿಟ್ಲೈತಿ ಮಗನೇ ಅಂತದ ಹೊಲ. ಅವ ಮಾರಿದ ಅಂತೀರಿ, ನೀವು ತಗೊಂಡ್ರಿ ಅಂತ ತಿಳ್ಕೊಂಡು ನೀವು ಅಂತೀರಿ. ಮಾರಿದವ ಏನು ಕೊಯ್ದು ಅವ್ರ ಮನೆಗೆ ಇಟ್ಟಿಲ್ಲ, ತಗೊಂಡವ್ ನೀವೇನು ಹೊತ್ಕೊಂಡು ಬಂದು ನಿಮ್ಮ ಮನೆಗೆ ಇಟ್ಟಿಲ್ಲ.
ಹೊಲ ಅಲ್ಲೇ ಇರ್ತದ. ಹೊಲ ಅಂತ ಹುಚ್ಚ ಮಾರ್ಲಕ್ ಅವ ಯಾರು, ತೋಲಕ್ ನೀ ಯಾರು, ನನಗೆ ಬ್ಯಾಸರ ಬಂತು ಅದಕ್ಕೆ ಕಳಿಸೀನಿ, ನಿನಗೆ ಕರ್ಕೊಂಡಿನಿ ಅಂತ ಹೇಳ್ತದಂತ. ಇಷ್ಟೇ, ಮತ್ತೇನು ಫರಕ್ಕಿಲ್ಲ. ಇವೆಲ್ಲ ವಿಚಾರಕ್ಕೆ ಅನುಗುಣವಾಗಿ ಆ ವಸ್ತಾದಪ್ಪನವರು ಮತ್ತು ಗುರಪ್ಪಯ್ಯಾಚಾರಿ ಅವರು ಆ ಗುರುನಾಥನಿಂದ ಎಂಥದ್ದು ಪಡ್ಕೊಂಡಂತ ತಿಳ್ಕೊಂಡು ಕೇಳಿದಾಗ, ಅಸ್ಥಿರವಾದಂಥ ಸಂಪತ್ತನ್ನು ಇದು ನಾವು ಬಿಡಬೇಕಂತ ತಿಳ್ಕೊಂಡು ಸ್ಥಿರವಾದಂಥ ಸಂಪತ್ತಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ದೊಡ್ಡ ಜ್ಞಾನದ ಬುದ್ಧಿಯನ್ನು ಪಡ್ಕೊಂಡ. ಅದಕ್ಕಾಗಿ ಹೇಳ್ತಾರ, ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ. ಈಗ ನೀವು ಊಟ ಮಾಡಿದ್ರಿ, ಹೊಟ್ಟೆ ತುಂಬಿತ್ತು ಅಂತ ತಿಳ್ಕೊಂಡಂದ್ರೆ ಏನ್ ಚಲೋ ಇತ್ತಪ್ಪ ಅಂತ ತಿಳ್ಕೊಂಡು ನೀವೆಲ್ಲ ಅಂತಿರ್ತೀರಿ. ಚಹಾ ಕುಡಿದ್ರಿ ಭಾಳ ಚಲೋ ಇತ್ತಪ್ಪ ಅಂತ, ಥಂಡಿ ಭಾಳ ಬಿತ್ತು ಸ್ವಲ್ಪ ಹೋಗಿ ಏನ್ರಿ ಹೊಡು ಅಂತಿರ್ತೀರಿ ಗಾಡಿ, ಭಾಳ ಗರಂ ಆಯ್ತಪ್ಪ ಅಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತದೆ. ಜರ ಗಾಡಿಗಳು ಕಮ್ಮಾಗ್ಯಾವ ಯಾಕ, ಬಟ್ ಈ ವರ್ಷ ವಾತಾವರಣ ಬೇರೆ ಆಗಿಬಿಟ್ಟು ಹುಡುಗರು. ನೀವೇ ಬೇರೆ ಆಗಿರಿ, ನಾನೇ ಬೇರೆ ಆಗಿನಿ, ಇರಲಾಗ ಏನ್ ನಿಮ್ದು ಅರ್ಬಟ ಏನು ಭವಿಷ್ಯ ಮಾಡಿ ಇದನ್ನ ನಿಮ್ಮ ಮೆರವಣಿಗೆ ಅದು ನೋಡಿದ್ರೆ ವಿಶ್ವನಾಥ್ ಮತ್ತೆ ಏನು ವೈಭವ ನೋಡಿ ಏನು ನನಗೆ ಕಳಿಸೇನೆ ತಾನೇ ಆ ಮೆರವಣಿಗೆ ಬಂದನೋ ಅನ್ನುವಂಥ ಭಾವನೆ ನಿಮ್ಗೆ ಅರ್ಬಟ್ ನೋಡಿ ಬಂದಂಗಾಗ್ತದೆ. ಪೂರಾ ಒಟ್ಟು ತಲೆ ಜಾಡಿಸಿ ಕಿತ್ತಿ ಮಾಡಿಬಿಟ್ರೆ ಹೋಗ್ಲಿ ಏನಾಕಾಗ ಅಂತೇಳಿ. ಅಂಥ ವಿಚಾರದಲ್ಲಿ ಇವತ್ತು ಏನಾದರೂ ಉಂಡ್ರೆ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಭಾಳ ಆನಂದ ಆಯ್ತಪ್ಪ, ಎಂಥ ಊಟಪ್ಪ ಅಂತ ತಿಳ್ಕೊಂಡು ಬಂದು ಹೊಟ್ಟೆ ಮೇಲೆ ಕೈ ಹರ್ಕೊಂಡು ಬರ್ತಾರೆ. ಮತ್ತೆ ಸಾಯಂಕಾಲ ಹನ್ನೊಂದು ಉಣ್ತೇನಂದ್ರೆ ಸ್ವಲ್ಪ ಅನ್ನ ಸಾರು ಉಂಡು ಬಿಡ್ತೇನೆ ಅಂತ ತಿಳ್ಕೊಂಡು ಹೇಳ್ತೇನೆ ಅಂದ್ರೆ ಮತ್ತೆ ನೀ ಹಸು ಆತಿ. ಅದಕ್ಕೆ ಅನುಭಾವಿಗಳು ಗುರಪ್ಪಯ್ಯಾಚಾರ್ಯ ವಸ್ತಾದಪ್ಪನವ್ರು ವಿಚಾರ ಮಾಡಿದ್ರು, ಇದು ಉಣ್ಣೋದು ಮತ್ತು ಒಯ್ದು ಒಗೆಯೋದು ಬ್ಯಾಡದು, ಉಣಾದು ಉಣ್ತಿ ಉಳ್ಳಾರ್ದು ಉಣ್ತಿ. ಈಗ ನೋಡಿ, ಅಂಥ ಉಣದು ಉಂಡು ನೀನು ಉಂಡ್ರೂ ಕೂಡ ನಿನಗೆ ತೃಪ್ತಿ ಅನ್ನುವಂಥದ್ದಿಲ್ಲ, ಸಾಕನ್ನುವಂಥದ್ದಿಲ್ಲ. ಅದಕ್ಕೆ ನಿನಗೆ ಸಾಕನ್ನುವಂಥ ಊಟ ಕೊಡ್ತೇನೆ ಅಂತ ತಿಳ್ಕೊಂಡು ಪುಣ್ಯಾತ್ಮ ಜ್ಞಾನ ಬೋಧೆಗೈದು ಆತನಿಂದ ಜ್ಞಾನ ಪಡೆದುಕೊಂಡಂಥ ಗುರಪ್ಪಯ್ಯಾಚಾರಿ ಇವತ್ತು ತನ್ನ ಜೀವಿತಾವಧಿಯಲ್ಲಿ ಧಾರ್ಮಿಕ ಮನೋಭಾವನೆಯನ್ನು ಮೂಡಿಸುವಂಥ ಪ್ರತಿಯೊಬ್ಬರಲ್ಲಿಯೂ ಕೂಡ ಶಾಸ್ತ್ರಾಧ್ಯಯನ ಅನ್ನತಕ್ಕಂಥದ್ದು ತಲೆ ತುಂಬಬೇಕಂತ ತಿಳ್ಕೊಂಡು ಸಾವಿರಾರು ಪದ್ಯಗಳನ್ನು ರಚನೆ ಮಾಡಿ ಇವತ್ತಿಗೂ ಕೂಡ ಅವರೆಲ್ಲರೂ ಬಾಯಲ್ಲಿ ಅದಾರ ಅಂತ ತಿಳ್ಕೊಂಡಂದ್ರೆ ಅವ್ರ ದೇಹ ಹೋಗ್ಯದ, ಅವ್ರ ಆತ್ಮ ಮಾತ್ರ ಪ್ರತಿಯೊಬ್ಬರಲ್ಲಿಯೂ ಕೂಡ ಅದು ಪ್ರವೇಶ ಮಾಡುವಂಥದ್ದಾಗ್ತದೆ. ಅಂತ ಒಂದು ವಿಚಾರಕ್ಕೆ ಅನುಗುಣವಾಗಿ, ಯಾಕಂದ್ರೆ ಆ ಪುಣ್ಯಾತ್ಮ ಎಲ್ಲವನ್ನೂ ಕೂಡ ಬಿಟ್ಟು ಒಬ್ಬ ಗುರುನಾಥನ ಸನ್ನಿಧಿಗೆ ಸೇರಿದ ಯಾರಂದ್ರೆ ಗುರಪ್ಪಯ್ಯಾಚಾರ್ಯ. ನಾನು ಇಲ್ಲೇ ಹುಟ್ಟಿದೆ ಅಂದ್ರೆ ಇಲ್ಲೇ ಬರೀ ಉಣೋದು ಉಡೋದು, ಅವೇನಾರೇ ಜರ ಬಡ್ಗಿ ತಂದು ಕೆಲಸಕ್ಕೆ ಎತ್ತೋದು, ಚಕ್ಕಿ ಬಡಿಯೋದು ಇದೇ ಆಗ್ತದ. ಇದು ಬಡಿಯೋದು, ಚಕ್ಕಿ ಬಿಡೋದು, ಕೊಯ್ಯೋದು, ರಂಧ ಹೊಡೆಯೋದು ಕೆಲಸನೇ ಬೇಡ. ನಾನು ತಯಾರು ಮಾಡಿದ್ರೆ ಹಿಂಗೆ ತಯಾರು ಮಾಡಿರ್ಬೇಕು, ಬೂಳ್ಳಾರ್ದಂಥ ಮನೆ ಕಟ್ಟಬೇಕು, ಮುರಿಲಾರ್ದಂಥ ಚಕಡಿ ಮಾಡಬೇಕು, ಯಾವಾಗಲೂ ಕೂಡ ನಶಿಸಿ ಹೋಗ್ಲಾರ್ದಂಥ ಸಂಪತ್ತು ಮಾಡಬೇಕಂತ ತಿಳ್ಕೊಂಡು ಪ್ರಪಂಚ ಬಿಟ್ಟ ಪಾರಮಾರ್ಥಕ್ಕೆ ಬಂದ. ಇವತ್ತು ಪ್ರತಿಯೊಬ್ಬರ ಬಾಯಿಯಲ್ಲಿನೂ ಕೂಡ ವಸ್ತಾದಪ್ಪನವರು ಅಂತ ತಿಳ್ಕೊಂಡು ಅನ್ನುವಂಥ ಹೆಸರನ್ನು ಬಂದಂಥದ್ದಾಗ್ಯದ. ಇದು ನಿಜ ಜೀವನ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಅಂಥ ಒಂದು ತನ್ನ ಭಾವನೆಯಲ್ಲಿ, ಯಾಕಂದ್ರೆ ಅಂಬಿಗರ ಚೌಡಯ್ಯ ಒಬ್ಬ ದೊಡ್ಡ ಶರಣ. ಅಂಬಿಗರ ಚೌಡಯ್ಯ ದೊಡ್ಡ ಶರಣ. ಅವ ದಿನಾಲು ಶಿವಪೂಜೆ ಮುಗಿಸ್ಕೊಂಡು ವಿಭೂತಿ ಧಾರಣೆ ಮಾಡಿಕೊಂಡು ಕೊರಳಲ್ಲಿ ಲಿಂಗ ಕಟ್ಕೊಂಡು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ಕೊಂತ ಹುಟ್ಟು ಹಾಕೊಂತಿದ್ದ. ಅವಾಗ ಒಬ್ಬ ಪಂಡಿತರು ಬಂದು ಕುಂತ್ರಂತ ಒಂದು ದಿವಸ. ಎಲ್ಲಿ ಅವ್ರ ನಾವ್ಯಾಗ ಕುಂತ ನಂತರ ಕೇಳಿದೆ, ಯಾಕಪ್ಪ ಇಷ್ಟೆಲ್ಲ ನೀನು ಮಾಡ್ತಲ್ಲ, ಏನಾದರೂ ಶಾಸ್ತ್ರಾಧ್ಯಯನ ನಿನಗೆ ಆಗ್ಯದೇನೋ? ಏನು ಶಾಸ್ತ್ರಾಧ್ಯಯನ ಗೊತ್ತಿಲ್ರಿ, ಆಚರಣೆಯಲ್ಲಿ ಮಾತ್ರ ನಮಗಿದು ಶಾಸ್ತ್ರಾಧ್ಯಯನ ಆದ. ಏನಾದರೂ ಪಾಂಡಿತ್ಯ ಕಲ್ತಿದ್ದಾನೆ, ನಾವು ಕಲೆ ಮಂದಿ ಅಲ್ರಿ, ಆಚರಣೆ ತರ ಮಂದಿ ನಾವು. ಬರೀ ಕಲಿಯೋದೊಂದು ಅನ್ನೋದೊಂದು ಆಡೋದೊಂದು ಮಂದಿ ಅಲ್ಲ. ನನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಬಾಯಾಗ ಶಿವ 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 ಅನ್ನೋದು ಕೈ ಕೆಸರು ಕೆಲಸ ಮಾಡಂತಾರಲ್ಲ ನಾವು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಏನೂ ಸಮನಿಲ್ಲವಯ್ಯ. ನಡೆಗೆ ತಕ್ಕ ನುಡಿಯ ಕೊಂಡಡೆ, ನುಡಿಗೆ ತಕ್ಕ ನಡೆ ಕೊಂಡಡೆ, ಸಂಗಯ್ಯ ಎನ್ನೊಳಗಿರ್ಕನಯ್ಯ. ನಡೆಯೋದು ನುಡಿಯೋದು, ನುಡಿಯೋದು ನಡೆಯೋದು ಎರಡು ಹೊರಕ್ಕಿದ್ದಂತಂದ್ರೆ ದೇವ್ರಿಗೆ ನಮಗೆ ಭಾಳ ದೂರ ಆಗ್ತದ್ರಿ. ಅವೆಲ್ಲ ಕೆಲಸ ಬೇಡ ಅಂತ ತಿಳ್ಕೊಂಡು ನಾವು ನಡೆಯೋದು ಒಂದೇ ಕಲ್ತೀವಿ ಅಂತ ತಿಳ್ಕೊಂಡು ಅಂಬಿಗರ ಚೌಡ ಹೇಳಿದ. ಸರಿ, ಏನು ಶಾಸ್ತ್ರಾಧ್ಯಯನ ಇಲ್ಲ, ಏನು ಬರಂಗಿಲ್ಲ,
ಆ ಶಾಸ್ತ್ರ ಬರ್ತೇನೋ, ಭಾಮಿನಿ ಷಟ್ಪದಿ ಬರ್ತೇನೋ, ಷಟ್ಶಾಸ್ತ್ರ ಬರ್ತೇನೋ, ಏನ್ ಕೇಳಕತ್ರ ಹತ್ತತ್ ಹೋಯ್ತು. ಹುಟ್ಟು ಹಾಕೊಂತ ಕುಂತಿದ್ದ. ಕೇಳ್ಕೊಂತ ಏನೂ ಬರಂಗಿಲ್ಲ ಅಂದ್ರ ನಿನ್ನ ಜನ್ಮ ನಿರರ್ಥಕ ಅಂದ್ಬಿಟ್ಟ ಪಂಡಿತ್. ಏನಂದ್ರು ಅಂಬೇರ್ಗ ಚೌಡಯ್ಯ ಅಂದ್ರೆ ನಿನ್ನ ಜನ್ಮ ನಿರರ್ಥಕ ಅಂತಂದ್ರು. ಏನ್ ಮಾಡಿದ್ರಿ, ಸಾಕು ಈ ಜನ್ಮಕ್ಕಿಷ್ಟು ಸಾಕಂದು ಪುಣ್ಯಾತ್ಮ ಅಂದ. ಹತ್ತತ್ ಹೋದಾಗ ಸ್ವಲ್ಪ ಗಾಳಿ ಬಿಟ್ಟಂಗಾಯ್ತು. ಪಂಡಿತ್ರಿ ಅಂದ, ಯಾಕ ಈಗಂಕರ್ ಗಾಳಿ ಬಿಡ್ಲಕತ್ತದ, ಸ್ವಲ್ಪ ಗಾಳಿ ಬಿಡ್ತಂದ್ರ ನಾಯಿ ಹಿಂಗ್ ಆಗಂಗ್ ಕಾಣ್ತದ, ಅದಕ್ಕೆ ನೀವು ಈಸೇನು ಕಲ್ತಿರಿ ಏನೋ ಅಂತ ಇವಾಗ ಕೇಳಿದ ಅವನಿಗೆ. ಈಸ್ ಬರಲ್ಲಪ್ಪ ನನಗೆ ಅಂದ್ರೆ, ನೀವು ಭಾಳ ಶಾಸ್ತ್ರ ಕಲ್ತೀನಿ, ಭಾಳ ಶಾಸ್ತ್ರ ಕಲ್ತೀನಿ, ಈಸ್ ಹೋಗೋದು ಕಲಿಲ್ಲ ಅಂದ್ರ ನಿನ್ ಜನ್ಮ ನಿರರ್ಥಕ ಅಂದ್ಬಿಟ್ಟ ಅವನು. ಅಂದ್ ಹೇಳ್ತಾನ, ಅಂಬಿಗನೆಂದು ಕುಂದದೆ ನುಡಿಯದಿರು, ಅಂಬಿಗನೆಂದು ಕುಂದಿ ನುಡಿಯದಿರು, ನಂಬಿಗೆ ಇಟ್ಟು ಒಂದೇ ಡೋಣಿಯಲ್ಲಿ ಹುಟ್ಟು ಹಾಕಿದರೆ ಒಂದೇ ಹುಟ್ಟಿಗೆ ದಡವ ಸೇರಿಸಿದ ಅಂಬಿಗರ ಚೌಡಯ್ಯ ಅಂತ ನಾವು ನೋಡು. ಹಿಂಗ್ ಅನ್ಕೊಂತಿರ್ಲ, ಯಾರು ನಂಬಿಗಿಟ್ಟು ಕುಂದಿರ್ತಾರ, ನಂಬಿಗಿಟ್ಟು ಕೆಲಸ ಮಾಡ್ತಾರ, ಅವ್ರು ದಾಟಿ ಹೋಗ್ತಾರ ಅಂತ ತಿಳ್ಕೊಂಡಂದ್ರು. ಹೇಳುವಂತ ತಪ್ಪದೆ ಏನಂತ ಕೇಳಿದಾಗ, ಅಂಬಿಗನ ಮೇಲೆ ನಂಬಿಗಿಟ್ರ ಸಾಗರ ದಾಟಿಸ್ತಾನ, ಗುರುನಾಥನ ಮೇಲೆ ನಂಬಿಗಿಟ್ರು ಭವಸಾಗರ ದಾಟಿಸ್ತಾನ ಅಂತ ಒಂದು ವಿಚಾರಕ್ಕೆ ಅನುಗುಣವಾಗಿ ಯಾವ ಗುರಪ್ಪಯ್ಯಾಚಾರ್ಯರು ಅಸ್ಥಿರವಾದಂತಹ ಪ್ರಪಂಚವನ್ನು ಮೋಹಿಸುವುದಕ್ಕಿಂತ ಒಬ್ಬ ಸದ್ಗುರುನಾಥನನ್ನು ನಾವು ಮೋಹಿಸಬೇಕು, ಬೆನ್ನು ಹತ್ತಬೇಕೆನ್ನುತಕ್ಕಂಥ ವಿಚಾರಕ್ಕೆ ಅನುಗುಣವಾಗಿ ಇವತ್ತು ನ್ಯೂಟನ್ನ ಒಂದು ತತ್ವ ಹೇಳ್ತದ, ಕೆಳಗೆ ಹಾರಿದಂಥ ವಸ್ತು ಈಗ ನಾವು ಏನು ಹಾರಿಸಿದ್ರೂ ಕೂಡ ಅದ ಮ್ಯಾಗ ಹೋಗಿ ಕೆಳಗೆ ಬರ್ತದ. ಆದ್ರೆ ಗುರುವಿನ ಗುರುತ್ವಾಕರ್ಷಣ ಶಕ್ತಿ ಹಂಗಂತ ಕೇಳಿದ್ರ, ಒಮ್ಮೆ ಗುರುನಾಥ ಕೈ ಹಿಡಿದು ಎತ್ತಿದ್ನಂತಂದ್ರ ನಾವು ಜೀವನ ಪರ್ಯಂತರ ಭವಸಾಗರ ದಾಟತಕ್ಕಂಥವ್ರಾಗ್ತೀವಿ. ಉಳಿಯುವಂತಹ ಬದುಕಿಗೆ ನಾವು ಹೊಂದಬೇಕೆನ್ನುವಂತ ತತ್ವಕ್ಕೆ ಆ ಪುಣ್ಯಾತ್ಮ ಗುರಪ್ಪಯ್ಯಾಚಾರ್ಯ ಅವರು ವಸ್ತಾದಪ್ಪನವರು ಬೆನ್ನು ಹತ್ತಿದರಂತ ತಿಳ್ಕೊಂಡು ಗುರು ವಸ್ತಾದೇಶ್ವರ ಅನ್ನುವಂತ ನಾಮಾಂಕಿತವನ್ನು ಇಟ್ಟು ಇವತ್ತು ಸಾವಿರಾರು ಪದ್ಯಗಳನ್ನು ರಚನೆ ಮಾಡಿ, ಅವತ್ತು ನೀವು ಹಾಡಿರಿ, ನಿಮ್ಮ ಅಪ್ಪವ್ರು ಹಾಡ್ಯಾರ, ನಿಮ್ಮ ಮುತ್ತವ್ರು ಹಾಡ್ಯಾರ, 65 ವರ್ಷ ದಾಟ್ಯಾದ ಹಾಡ್ಕೊಂತಿರ್ತೀವಿ. ಮುಂದೆ 65 ವರ್ಷ ಆದ್ರೂ ಕೂಡ ಹಾಡೋರು ಹಾಡೇ ಹಾಡ್ತಿರ್ತಾರ, ಪದ ಇರ್ತಾವ. ಆದ್ರೆ ಹಾಡಂತವ್ರು ಮಾತ್ರ ಹೋಗ್ತಾರ ಬರ್ತಾರ. ಆದ್ರೆ ಅವರು ಗಳಿಸಿಟ್ಟಂತ ಜ್ಞಾನದ ಬುದ್ಧಿ ಏನಿರ್ತಲ್ಲ, ಅದನ್ನು ಯಾವಾಗಲೂ ಕೂಡ ನಿರಂತರವಾಗಿ ಉಳಿಯುವಂಥದ್ದು ಆಗ್ತದ. ಮನ್ಯಾಗ ಮಾಡಿದಂಥ ಬುತ್ತಿ ಇವತ್ತು ನೋಡ್ರಿ, ಮುಂಜಾನೆ ಮಾಡಿದ ಸಂಜೆ ಮುಂದೆ ನೋಡ್ಬೇಕಾದ್ರೆ ಸ್ವಲ್ಪ ಮೊದಲು ಬಾಯಿಗೆ ಹೋಯ್ತೀನಿ, ಮೊದಲು ಮೂಗಿಗೆ ಹೋಯ್ತೀರಿ. ಇದು ಸರಿಯಾಗ್ಯದನಲ್ಲ ಅಂತ ತಿಳ್ಕೊಂಡು ಅವಸ್ಥಾದಪ್ಪನವ್ರು ಏನ್ ಮಾಡಿದ್ರಂತಂದ್ರೆ, ತನ್ನ ಗುರುವಿನ ನಾಮಾಂಕಿತವನ್ನು ತಗೊಂಡು ಬಂದು ಆ ವಸ್ತುವನ್ನು ಹೆಂಗ್ ಮಾಡಿಟ್ನಂತ ಕೇಳಿದ್ರ, ನಾನು ಮಾಡಿದಂತ ಈ ಜ್ಞಾನದ ಬುತ್ತಿ ಕೆಡಬಾರ್ದಂತ ತಿಳ್ಕೊಂಡು ಪದ್ಯಗಳ ರೂಪದಲ್ಲಿ ಇವತ್ತು ನಮ್ಮ ಯಾರು ಗುರುಪುತ್ರನ ತಲೆಗಿಟ್ಟನ, ನಿಂಗಪ್ಪನ ತಲೆಗಿಟ್ಟನ, ಅವ್ರ ಬಾಯಾಗಿಟ್ಟನ, ಮತ್ತು ಸಣ್ಣವ್ರನ್ನ ಪದ ಹಾಡ್ಲಕತ್ತಾರ. ಅವರಂದ್ರು ನಮ್ಮ ಬುತ್ತಿ ಯಾವಾಗಲೂ ಕೂಡ ನಿರಂತರವಾಗಿ ಬಿಸಿಯಾಗಿರುವಂತ ಬುತ್ತಿ, ಉಂಡೋಳವರಿಗೆ ಸ್ವಾದ ಮತ್ತು ಹೊಟ್ಟೆ ತುಂಬಿ ನಿಜ ಸುಖ ಕೊಡತಕ್ಕಂತ ಬುತ್ತಿ ಅಂತ ತಿಳ್ಕೊಂಡು ಆ ಪುಣ್ಯಾತ್ಮ ತನ್ನ ಜ್ಞಾನದ ದಾರಿಯನ್ನ ತೋರಿಸ್ತಕ್ಕಂಥವನಾಗ್ತಾನ. ಆ ಒಂದು ದಿಶೆಯಲ್ಲಿ ಇದು ಹುಳುಗೋಳು ಗ್ರಾಮ ನಿಮಗೇನು ಹೊಸದಾದಂಥದ್ದಲ್ಲ. ಇದು ಹುಳುಗೋಳು ಗ್ರಾಮ ಮತ್ತು ವಿಶ್ವರಾಜ್ಯರ ಕ್ಷೇತ್ರ ನಿತ್ಯ ನಿರಂತರವಾದಂತಹ ಸಂಬಂಧ. ದಿನ ಬರ್ತಿರ್ತಾರ. ನಮ್ಮ ದೇವಪ್ಪನ ಅಲ್ಲೇ ಇರ್ತಾನ, ಭೀಮರಾಯನ ಅಲ್ಲೇ ಇರ್ತಾನ. ನಮ್ಮ ಶಾವಿಗೆಪ್ಪ ಅಂತ ತಿಳ್ಕೊಂಡು ದೇವಪ್ಪನ ಮಾವನೊಬ್ಬ, ಶಾವಿಗೆಪ್ಪ ಅಂತ ತಿಳ್ಕೊಂಡು ಒಂದಿನ ಬಂದಂತ ದೇವಪ್ಪ ಯಾರ್ಲೇ ಅಂತ ಕೇಳಿದ. ನಮ್ಮ ಮಾವ ಹಬ್ಬಕ್ಕಪ್ಪ ಅಂತ. ಅಲ್ಲೇ ಮಗ ಮಾವ ನೋಡಿ ಹೆಂಗ್ ಶಾವಿಗೆ ಬಂದನ ಮಾಡಿದ್ರೆ, ಇಲ್ಲಿ ಬಾರ ಅಂದೆ. ಯಾಕಂದೆ, ನಮ್ಮ ಪಾದ ಮುಟ್ಟಂದೆ. ಯಾಕೆ ಮುಟ್ಲ್ರಿ ಅಂದೆ. ಇನ್ ಮ್ಯಾಗ ನಿನ್ನ ಊರಾಗ ಪಾದಗಳೇ, ತುಮಕೂರಾಗ ನನ್ನ ನಾಮ ಅಂಕಿತ ಮಿಟ್ರಪ್ಪ, ಇಟ್ರ ಏನಂತ ಕೇಳಿದ್ರ ಶಾವಿಗೆಪ್ಪ ಅಂತ ಇಟ್ಟಾರಂತ ಹೇಳಿ ಮಗನ, ಇಲ್ಲಾಂದ್ರೆ ನೋಡಿ ನನಗಂತ ಹೇಳಿದ್ದೆ. ಅದು ಬಂದಂತ್ರ ಯಾರೋ ಅಂತ ತಿಳ್ಕೊಂಡ್ ಕೇಳಿದ್ರೆ, ನಿನ್ನೆಂದ ಯಾರು ಬಂದಲ್ಲೇ ದೇವಪ್ಪ ಏನೋ ಒಳಗೆ ಯಾರ ಕಾಣಿಸ್ತ. ನಾ ಶಾವಿಗೆಪ್ಪ ಏನ್ರಿ, ಯಾ ಶಾವಿಗೆಪ್ಪ ಲೇ ಮಗನೇ, ಶಾವಿಗೆಲ್ಲ ತುಪ್ಪ ಎಲ್ಲ ಹಪ್ಪಳಲ್ಲಿ ಶಾವಿಗೆ ಅಂತ ನೀವೇನ್ರಿ ಅಲ್ರಿ ಪುನಃ ಬೇಕಾದಂತೆ ಮಗನೇ. ನಾ ಅಂದಂಗ ನೀ ಏನ್ ತಿನ್ನಂತಂತೆ. ಹಿಂಗೆ ಹೊಂದಿಕೊಂಡು ಬಹಳ ಅನ್ಯೋನ್ಯವಾಗಿ ಸಂಬಂಧಗಳನ್ನು ಹೊಂದಿಕೊಂಡು ಹೋಗತಕ್ಕಂಥ ಕ್ಷೇತ್ರ.
ಅದು ನಿಮ್ಮ ವಿಶ್ವಾರಾಧ್ಯ ಕ್ಷೇತ್ರ ಯಾವಾಗಲೂ ಕೂಡ ಏನಾದರೂ ಅನುತನು ಹಂಚ್ಕೊಳ್ಬೇಕು. ನಮ್ಮ ಅಪ್ಪವ್ರ ಹತ್ರ, ನಮ್ಮ ಗುರುಗಳ ಹತ್ರ, ನಮ್ಮವ್ರ ಹತ್ರ, ನಮ್ಮ ಮುತ್ಯನ ಹತ್ರ ಹೋಗಿ ನಮ್ಮ ಅನುಭವನ ಹಂಚ್ಕೋಬೇಕು. ಸಂಸಾರದ ಕಷ್ಟ ತಾಪತ್ರಗಳನ್ನು ಅವ್ರ ಸಂಗಾಟ ಹಂಚ್ಕೊಂಡು ಹೋಗ್ಬೇಕನ್ನತಕ್ಕಂಥ ಒಂದು ಮನೋಭಾವನೆ ಇಟ್ಟುಕೊಂಡು ನೀವೆಲ್ಲರೂ ಕೂಡ ನಿರಂತರವಾಗಿ ಇಲ್ಲಿ ಬರತಕ್ಕಂಥವ್ರಾಗ್ತಿರ್ತೀವಿ. ನಾನು ಇವತ್ತು ಯಾವಾಗಲೂ ಅವ್ರು ಬರ್ತಿರ್ತಾರೆ. ನಾನು ಎಷ್ಟೇ ವರ್ಷ ಆಗಲಿ, ಎಷ್ಟೇ ತ್ರಾಸಾಗಲಿ, ಎಷ್ಟೇ ನನ್ನ ಕಾರ್ಯಕ್ರಮಗಳಿದ್ರೂ ಕೂಡ ಬಂದು ಉಳ್ಗೊಳ್ಕೊ ಬರಬೇಕಾದ ನನ್ನ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ನಾ ಬಂದಂಗಾಯ್ತು. ಯಾಕಂದ್ರೆ ಇವತ್ತು ಆಯ್ತವ್ರ ನಾ ಇಲ್ಲಿ ಹೋಗಂಗಿಲ್ಲ. ಸುಮಾರು ಸಾವಿರಾರು ಜನ ಅಲ್ಲಿ ಕ್ಷೇತ್ರದಲ್ಲಿ ಬರ್ತಿರ್ತಾರ. ಬಂದಂಥವ್ರಿಗೆಲ್ಲ ಅಂದೆ ನಾನು, ಹೇಳ್ರಿ ಮತ್ತು ಆಯ್ತಾರದನ್ನ ಯಾಕಡೆ ಹೋಗಲ್ಲ ಅಂದ್ರೆ ಲಗ್ನ ಮುಹೂರ್ತ ಕಂತ ಇದ್ರು ಹೋಗಂಗಿಲ್ಲ. ಇಂಥ ಕಾರ್ಯಕ್ರಮದ ಇದು ಗೌರ್ಮೆಂಟ್ ಡ್ಯೂಟಿ ಇದ್ದಂಗೆ, ಡ್ಯೂಟಿ ಯಾರು ತಪ್ಸಕ್ಕೆ ಆಗಂಗಿಲ್ಲ ಅಂತ ಹೇಳಿದೆ ನಾನು. ವಿಶ್ವರಾಜ್ ಮುತ್ಯಂದು ಹೆಂಗೆ ಅಲ್ಲಿ ಮಠದಾಗಿತ್ತಾರೋ ಡ್ಯೂಟಿ ಅಂತ ತಿಳ್ಕೊಂಡಿರ್ತೀವಿ. ಇದನ್ನು ನಮ್ಮ ಭಕ್ತರು ಕೂಡಿ ಮಾಡ್ತಾರಂದ್ರೆ ಅವ್ರ ಬಳಿ ಹೋಗೋದು ನನ್ನ ಡ್ಯೂಟಿ ಅಂತ ತಿಳ್ಕೊಂಡು ನಾ ಬಂದಂಗಾಯ್ತು. ಡ್ಯೂಟಿ ದೊಡ್ಡದಾದ್ರೂ ಕೂಡ ಥಂಡಿನೂ ಭಾಳ ಅದ. ಆದ್ರೂ ನೀವೆಲ್ಲರೂ ಕೂಡ ಭಾಳ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿಂದ ನೀವು ಕುಳಿತಂಥವ್ರಾಗಿರ್ತೀನಿ ಅಂತಂದ ಬಳಿಕ ಆ ವಿಶ್ವರಾಜ ಮುತ್ಯ ನೀವೆಲ್ಲರೂ ಅಲ್ಲಿ ಬರ್ತೀರಿ ಅಂದ್ರೆ ವರ್ಷಕ್ಕೊಮ್ಮೆ ಅವರಲ್ಲಿ ವರ್ಷಾನುಗಟ್ಲೆ ಬರ್ತಿರ್ತಾರ. ವರ್ಷದಾಗ ಒಂದು ಸರ್ತಿ ನಾನು ಅವನ ಸಂಗಾಟ ಹೋಗಿ ಬಂದ್ರಾಯ್ತು ಅಂತ ತಿಳ್ಕೊಂಡು ಭವಿಷ್ಯ ಮಾಡಿ ಅವನು ನನ್ನ ಸಂಗಾಟ ಬಂದಾನೇನೋ ಅನ್ನತಕ್ಕಂಥ ಕಲ್ಪನೆ ನನಗೆ ಆಗುವಂಥದ್ದು ಆಗ್ತದೆ. ನಿಮ್ಮೆಲ್ಲರ ಹುರುಪು, ನಿಮ್ಮೆಲ್ಲರ ವೈಭವ, ಇಷ್ಟು ಚಳಿ ಇದ್ರೂ ಕೂಡ ನಮ್ಮ ಅಪ್ಪನ ಮಾತು ಕೇಳ್ಬೇಕು ಅನ್ನೋತಕ್ಕಂಥ ಮನೋಭಾವನ ಇಟ್ಟುಕೊಂಡು ಬಂದಿರಿ ಅಂತಂದ ಬಳಿಕ ಅದು ನೀವು ಕುಂತಂತೂ ಮಾಡಿದಂಥ ಭಕ್ತಿ, ನಿಮ್ಮ ಶ್ರದ್ಧೆ ಅದು ವಿಶ್ವಾರಾಧ್ಯನ ಪಾದಕ್ಕೆ ಮುಟ್ಟಿದಂಥದ್ದಾಯಿತು. ನಿಮ್ಮೆಲ್ಲರ ಶ್ರದ್ಧೆ ನಿರಂತರವಾಗಿ ಸದ್ಗುರುನಾಥನ ಮೇಲಿರಲಿ. ನಿಮ್ಗೆ ಬಂದಂಥ ಕಷ್ಟ ಕಾರ್ಪಣ್ಯಗಳು ಗುರುನಾಥ ಧೂಳು ಮಾಡಲಿ. ಈ ವರ್ಷ ಭವಿಷ್ಯ ಮಾಡಿ ಬೆಳೆ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ಬೋದು. ಆದ್ರೂ ವಜ್ಜೆ ಅಂತ ತಿಳ್ಕೊಂಡು ಅನ್ನಂಗೆ ನೀವೇನು ಮಾಡಲಿಲ್ಲ. ವಜ್ಜೇನು ಇರಂಗಿರುತ್ತೆ, ನಡಿ ಹೊಡ್ಯಾನ ಗಾಡಿ ಅಂತ ತಿಳ್ಕೊಂಡು ಹೊಡೆದ್ರಿ. ನೀವು ಮಾಡಿದಂಥ ಸೇವೆಯ ಭಾರ ಅದು ವಿಶ್ವರಾಧ್ಯನ ಪಾದಕ್ಕಿರಲಿ, ಹೊಸದಾದಪ್ಪನವರ ಗಮನಕ್ಕಿರಲಿ, ಮತ್ತು ಗುರಪ್ಪಯ್ಯಾಚಾರ್ಯರ ಗಮನಕ್ಕೆ ಇರಲಿ. ಅವರೆಲ್ಲರೂ ಕೂಡ ನಿಮ್ಮನ್ನು ಅಂತಃಕರಣ ದೃಷ್ಟಿಯಿಂದ ನೋಡಲಿ. ನಿಮ್ಗೆ ಬಂದಂಥ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳನ್ನು ದೂರ ಮಾಡಲಿ. ಆ ಗುರುನಾಥ ನಿಮಗೆ ಆಯುಷ್ಯ, ಆರೋಗ್ಯ, ಅನ್ನ, ಅರಿವು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ನೀವೆಲ್ಲರ ಕಡೆಯಿಂದ ಆ ಪುಣ್ಯಾತ್ಮ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ.